ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆನೂರು ಎಂಬ ಗ್ರಾಮದ ಬಳಿ ಸುಮಾರು 4 ಎಕರೆ ಪ್ರದೇಶದಲ್ಲಿ ಕೊತ್ತಂಬರಿ ಬೆಳೆಯನ್ನು, ಕೊತ್ತಂಬರಿ ಸೊಪ್ಪು ಬೆಳೆದಿದ್ದಾರೆ ರೈತರು. ಬೆಳೆದೆಲ್ಲ ಆಲ್ರೆಡಿ ಕಟಾವು ಮಾಡಿದ್ದಾರೆ. ಸುಮಾರು 4 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ದಾರೆ ಫ್ರೆಂಡ್ಸ್. ಬಿತ್ತನೆ ಮಾಡಿದ್ದು, ಕಟಾವು ಮಾಡಿದ್ದು ಈ ಬೆಳೆಗೆ ಖರ್ಚು ಬಂದು ಸುಮಾರು 1.5 ಲಕ್ಷ ರೂಪಾಯಿ ಬಂದಿದೆ ಫ್ರೆಂಡ್ಸ್. ಖರ್ಚು 1.5 ಲಕ್ಷ ರೂಪಾಯಿ, ಬಂದಿರುವಂತಹ ಲಾಭ 14 ಲಕ್ಷ ರೂಪಾಯಿ ಫ್ರೆಂಡ್ಸ್. ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ. ಎಲ್ಲೆಲ್ಲಿ ಹೈಟಾಗಿ ಬೆಳೆದಿದೆಯೋ ಆ ಕಡೆ ಎಲ್ಲ ವ್ಯಾಪಾರಸ್ಥರು ಕಟಾವು ಮಾಡಿದ್ದಾರೆ. ಇದಕ್ಕೆ ಖರ್ಚು ಬಂದು ಬೀಜ, ಬಿತ್ತನೆ ಬೀಜ, ನೋಡಿ ಎಲ್ಲ ಕಳೆ ಔಷಧಿ ಹೊಡೆದಿರುವಂಥ ಪವರ್ಗೆ ಎಲ್ಲ ಎಲೆ ಎಲ್ಲ ಸುಟ್ಟೋಗಿದೆ. ಅದಕ್ಕೆ ನಾವು ಕಳೆ ಔಷಧಿ ಹೊಡೆಯೋ ಟೈಮಲ್ಲಿ ನೀಟಾಗಿ ಪವರ್ ನೋಡಿಕೊಂಡು ಹೊಡಿಬೇಕು. ನೋಡಿ, ಈ ಕಡೆ ಎಲ್ಲ ವ್ಯಾಪಾರಸ್ಥರು ಕಿತ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್. ಕೊಂಡ್ಕೊಂಡಿರುವಂಥ ವ್ಯಾಪಾರಸ್ಥರೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲೆಲ್ಲಿ ಹೈಟ್ ಬೆಳೆದಿದೆಯೋ ಆ ಕಡೆ ಎಲ್ಲ ಕಿತ್ತಿದ್ದಾರೆ. ಯಾಕಂದರೆ ಹೈಟ್ ಬೆಳೆದಿರೋದು ಬೇಗ ಮೊಗ್ಗು ಬಂದುಬಿಡುತ್ತೆ. ಅದರಿಂದ ನಾವು ಹೈಟ್ ಎಲ್ಲೆಲ್ಲಿ ಬೆಳೆದಿದ್ದು ಎಲ್ಲೆಲ್ಲ ಕಿತ್ಕೊಂಡು ಮಾರಾಟ ಮಾಡ್ಕೊತಾರೆ ಫ್ರೆಂಡ್ಸ್. ನೋಡಿ, ಔಷಧಿ ನೋಡಿ, ಅಲ್ಲಲ್ಲಿ ಪ್ಯಾಚಸ್ ಎಲ್ಲ ಕಿತ್ತಿರೋದು. ಎಲ್ಲೆಲ್ಲಿ ಚೆನ್ನಾಗಾಗೈತೋ ಅಲ್ಲೆಲ್ಲ ಕಿತ್ತಿದ್ದಾರೆ. ಈ ಸುಮಾರು 4 ಎಕರೆ ಪ್ರದೇಶದಲ್ಲಿ ಬರೋಬ್ಬರಿ 14 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ನೋಡಿ, ರೈತರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದು ಈ ವಿಡಿಯೋದಲ್ಲಿ ಅರ್ಥ ಆಗುತ್ತೆ. ರೈತರಿಗೆ ಕನಿಷ್ಠ 5 ಎಕರೆ ಸ್ವಂತ ಜಮೀನಿದ್ದರೆ ರೈತರು ರಾಜರಂಗೆ ಬದುಕಬಹುದು ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ನೋಡಿ, ಹೈಬ್ರಿಡ್ ಕೊತ್ತಂಬರಿ ಸೊಪ್ಪು ಇದು ಯಾವ ಥರ ಇದೆ ಅಂತ. ಹುಲ್ಲು ಬೆಳೆದಂಗೆ ಬೆಳೆದೈತೆ ಫ್ರೆಂಡ್ಸ್. ಸೀಮೆ ಹುಲ್ಲು ಬೆಳೆದಂಗೆ ಬೆಳೆದೈತೆ. ನೋಡಿ, ಎಷ್ಟು ದಿಂಡು ಎಷ್ಟು ದೊಡ್ಡದಾಗಿದೆ ಅಂತ, ಅದರ ಬುಡ. ನೋಡಿ, ಅಲ್ಲೆಲ್ಲ ಬರ್ತವ್ರೆ ಫ್ರೆಂಡ್ಸ್. ಡೈಲಿ ಬಂದು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಇದು ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ಗ್ರಾಮಾಂತರದಲ್ಲಿ ಆನೂರು ಎಂಬ ಗ್ರಾಮದ ಬಳಿ. ಇದು ಭೂಮಿ ಲೀಸಿಗೆ ತಗೊಂಡು ಬೆಳೆದಿರುವಂಥದ್ದು ಫ್ರೆಂಡ್ಸ್. ಇದು ಸ್ವಂತ ರೈತರು ಬಂದು ಬೇರೆ, ಬೆಳೆದಿರುವಂತಹ ರೈತರು ಬಂದು ಬೇರೆ. ಸುಮಾರು 4 ಎಕರೆ ಪ್ರದೇಶವನ್ನು ವರ್ಷಕ್ಕೆ 80,000 ರೂಪಾಯಿದಲ್ಲಿ ಲೀಸ್ ತಗೊಂಡು ಬೆಳೀತಾ ಇದ್ದಾರೆ. ಇದು ಇಷ್ಟಕ್ಕೂ ಮುಂಚೆ ನಾವು ಎಲೆಕೋಸು ಬೆಳೆಯನ್ನು ಸಹ ಇದೇ ಭೂಮಿಯಲ್ಲೇ ಬೆಳೆದಿರುವಂತಹ ಎಲೆಕೋಸು, ನವಿಲುಕೋಸು ಮುಂತಾದ ಬೆಳೆಗಳನ್ನು ಹಾಕಿದ್ದೀವಿ. ಈ ಕೊತ್ತಂಬರಿ ಮುಂಚೆ ಎಲೆಕೋಸು ಬೆಳೆ ಹಾಕಿದ್ರು. ಈ ಎಲೆಕೋಸನ್ನು 35 ಲಕ್ಷ ರೂಪಾಯಿಗಳಿಗೆ, 34ರಿಂದ 35 ಲಕ್ಷ ರೂಪಾಯಿಗಳಿಗೆ ಮಾರಿ, ಅದು ಕಟಾವು ಆದ ನಂತರ ಕೊತ್ತಂಬರಿ ಬೆಳೆಯನ್ನು 15-20 ದಿನ ಗ್ಯಾಪ್ ಕೊಟ್ಬಿಟ್ಟು ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತೆ 1.5 ತಿಂಗಳಲ್ಲೇ 14 ಲಕ್ಷ ರೂಪಾಯಿ ಬಾಚಿಕೊಂಡಿದ್ದಾರೆ. ನೋಡಿ, ಹೇಗೆ ಕಾಣಿಸ್ತಾ ಇದೆ ಅಂತ ತೋಟ, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಇದೇ ಥರ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಅಂಥೇಳಿ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ತರಕಾರಿ ಬೆಳೆಯಲ್ಲಿ ನಾವು ಸಿಗೋಣ ಫ್ರೆಂಡ್ಸ್. ಓಕೆ, ಬಾಯ್.